ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉದನೂರು ಗ್ರಾಮದಲ್ಲಿ ಕ್ರಿಕೆಟ್ ಹಬ್ಬ ಶುರುವಾಗಿದೆ. ಗ್ರಾಮದಲ್ಲಿ ಆಯೋಜಿಸಲಾಗಿರುವ ಬಹು ನಿರೀಕ್ಷಿತ ಯುಪಿಎಲ್ ಸೀಸನ್ 1 ಕ್ರಿಕೆಟ್ ಪಂದ್ಯಾವಳಿಗೆ ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ ಅವರು ಭರ್ಜರಿಯಾಗಿ ಚಾಲನೆ ನೀಡಿದ್ದಾರೆ. ಹೌದು, ಕಲಬುರಗಿ ದಕ್ಷಿಣ ಕ್ಷೇತ್ರದ ಉದನೂರು ಗ್ರಾಮದಲ್ಲಿ ಈಗ ಕ್ರಿಕೆಟ್ ಜೋರಾಗಿ ಕಂಗೊಳಿಸುತ್ತಿದೆ. ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಯುಪಿಎಲ್ ಸೀಸನ್ 1 ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದ್ದು, ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ ಅವರು ಪಂದ್ಯಾವಳಿಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ದಕ್ಷಿಣ ಕ್ಷೇತ್ರದ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವ ಸುಮಾರು 16 ಪ್ರಮುಖ ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸುತ್ತಿವೆ. ಗ್ರಾಮೀಣ ಭಾಗದ ಯುವಕರಿಗೆ ತಮ್ಮ ಕ್ರಿಕೆಟ್ ಕೌಶಲ್ಯವನ್ನು ಪ್ರದರ್ಶಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕೇವಲ ಭಾಷಣಕ್ಕೆ ಸೀಮಿತವಾಗದ ಜೆಡಿಎಸ್ ಮುಖಂಡ ಕೃಷ್ಣ ರೆಡ್ಡಿ ಅವರು ಸ್ವತಃ ತಾವೇ ಬ್ಯಾಟ್ ಹಿಡಿದು ಮೈದಾನಕ್ಕಿಳಿದರು. ಕ್ರಿಕೆಟ್ ಪಿಚ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಯುವ ಆಟಗಾರರಲ್ಲಿ ಹೊಸ ಜೋಶ್ ತುಂಬಿದರು. ಈ ಅದ್ಭುತ ಕ್ಷಣಕ್ಕೆ ಉದನೂರು ಗ್ರಾಮದ ನಾಗರಿಕರು, ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಸಾಕ್ಷಿಯಾದರು. ಎಲ್ಲರಿಗೂ ನಮಸ್ಕಾರ. ಇವತ್ತು UPL ಟೂರ್ನಮೆಂಟ್ ಮ್ಯಾಚ್ ನಮ್ಮ ಉದನೂರು ಗ್ರಾಮ ನಿಂತ ದಕ್ಷಿಣ ಮತಕ್ಷೇತ್ರದಾಗ 16 ಹಳ್ಳಿ 16 ಟೀಮ್ ಎಲ್ಲ ಯುವಕರು ಇವತ್ತು ಸುಮಾರು ಒಂದು 15-20 ದಿವಸಲಿಂತ ಎಲ್ಲರೂ ನನ್ನ ಹತ್ರ ಬಂದು ನಾವು ಒಂದು ಟೂರ್ನಮೆಂಟ್ ಮಾಡ್ಬೇಕಣ್ಣ, ನಿಮ್ದೆಲ್ಲ ಸಪೋರ್ಟ್ ಬೇಕಂದಾಗ ಇವತ್ತು ಕ್ರಿಕೆಟ್ ಅಂದರೆ ನ್ಯಾಷನಲ್ ಗೇಮ್, ನಮ್ಮದು ಇಂಟರ್ನ್ಯಾಷನಲ್ ಗೇಮ್. ಇದು ಇವತ್ತು ಇಲ್ಲಿಂದ ಹುಡುಗರು ಟ್ಯಾಲೆಂಟ್ ತೋರಿಸಿ ಇವತ್ತು ಮುಂದಿನ ದಿನದಾಗ ಇಡೀ ರಾಜ್ಯ ಮಟ್ಟದಾಗ, ರಾಷ್ಟ್ರ ಮಟ್ಟದಾಗ ಇವತ್ತು ಇವರು ಮ್ಯಾಚ್ ಆಡಬೇಕಂತ ಇವ್ರ ಮೇಲೆ ನನಗೆ ಒಂದು ನಂಬಿಕೆ ಇದೆ. ಮಾಡಲ್ ಸಪೋರ್ಟ್ ಆಗಿ ನಾನು ಇವತ್ತು ದಕ್ಷಿಣ ಮತಕ್ಷೇತ್ರದಾಗ 16 ಹಳ್ಳಿದಾಗ ಯುವಕರು ಟೀಮ್ ತಯಾರಾಗಿದೆ. ಅವರಿಗೆಲ್ಲ ರೀತಿಲೇ ನಮ್ಮದು ಸಪೋರ್ಟ್ ಇರ್ತದ. ಒಳ್ಳೆ ಮ್ಯಾಚ್ ಆಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಯುವಕರ ಹತ್ರ. ಬಾಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ನಾನು ಈಗ ತಾನೇ ಅವ್ರಿಗೆ ಅದೇ ಅಂದೆ, ಒಂದು 15 ವರ್ಷ ಹುಡುಗ ಸೂರ್ಯವಂಶಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಔಟ್ ಆಫ್ ಕಂಟ್ರಿನೂ ಹೋಗಿ ಒಂದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾನೆ, ಒಳ್ಳೆ ಸ್ಕೋರ್ ಮಾಡ್ತಾ ಇದ್ದಾನೆ. ಸಣ್ಣ ಹುಡುಗ, ಆ ಟ್ಯಾಲೆಂಟ್ ನಮ್ಮ ಈ ಟೀಮ್ದಾಗ 16 ಟೀಮ್ ಏನಿದೆ, ಈ 16 ಟೀಮ್ದಾಗೂ ಅಂಥ ಹುಡುಗರು ಇದ್ದಾರೆ. ಅದಕ್ಕೆ ಇವತ್ತಿಂದ ಅವ್ರಿಗೆ ನಾನು ಅದೇ ಹೇಳಿದ್ದೀನಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ ಮುಂದಿನ ದಿನದಾಗ ನಿಮ್ಗೆ ಯಾವ ಮಾಡೆಲ್ ಸಪೋರ್ಟ್ ಬೇಕು, ಹೆಂಗೆ ನಿಮ್ಗೆ ಆ ವೇದಿಕೆಗೆ ಹೋಗ್ಬೇಕು, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ. ಮತ್ತು ಅವರಿಗೆ ಇಲ್ಲಿನ ಶಾಸಕರ ಕಡೆಯಿಂದಾಗಲಿ ಸರ್ಕಾರ ಕಡೆಯಿಂದಾಗಲಿ ಒಳ್ಳೆಯ ಒಂದು ಸ್ಟೇಡಿಯಂ ಮಾಡಬೇಕು ನಮ್ಮ ಹಳ್ಳಿ ಮಟ್ಟದಾಗ ಆಡೋಕ್ಕೆ, ಅದು ಇದೆಲ್ಲ ಕೆಲವು ಡಿಮ್ಯಾಂಡ್ಸ್ ಇದೆ ಅವ್ರದ್ದು. ನಾವು ಫಸ್ಟ್ ಟೀಮ್ ಮಜಬೂತ್ ಮಾಡೋಣ, ಮುಂದಿನ ದಿನದಾಗ ಹೆಂಗೆ ರಾಜಕೀಯ ಅನುಕೂಲ ಆಗ್ತದೆ ಅದರ ರೀತಿಲೇ ನಾ ಎಲ್ಲ ರೀತಿಯಲ್ಲಿ ಅವ್ರಿಗೆ ನಾನು ಸಪೋರ್ಟ್ ಮಾಡೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.